श्रीगुरुभ्यो नमः। लक्ष्मीपते पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये. ಶ್ರೀಗುರುಭ್ಯೋ ನಮಃ. ಅಂದ್ರೆ ವ್ಯಾಪ್ತಿಯ ಧರ್ಮಗಳನ್ನ ನಾವು ನೋಡಿದ್ದೀವಿ. ಅದಾದ ಮೇಲೆ ಅನುಮಿತಿ ಜನನ ಪ್ರಕಾರ. ಆ ಅನುಮಿತಿ ಹಾಗೆಂದ್ರೆ ಅನುಮಾನದಿಂದ ಬರುವ ಜ್ಞಾನ, ಅದನ್ನ ಅನುಮಿತಿ ಅಂತ ಕರೀತಾರೆ. ಅನುಮಾನದಿಂದ ಹುಟ್ಟತಕ್ಕ ಜ್ಞಾನವನ್ನ ಅನುಮಿತಿ. ಆ ಅನುಮಿತಿ ಹೇಗೆ ಹುಟ್ಟುತ್ತದೆ ಹಾಗೆ ಅಂತ ಅದನ್ನ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ನಾನು ನಾನು ಅಂತ ಎಲ್ಲಿ ಶುರುವಾಗುತ್ತದೋ ಅದೆಲ್ಲ ಪೂರ್ವ ಪಕ್ಷ ಅಂತ ಅರ್ಥ. ನಾನು ಅಂದ್ರೆ ಅದು ಒಂದು ಕ್ವಶನ್ ಅಂತ ಇಟ್ಕೋಬೇಕು. ನಾನು ಪರ್ವತೆ ವರ್ತಮಾನಃ ಧೂಮಃ ಗೃಹಾಂತವರ್ತಿನಃ ಪುರುಷಸ್ಯ ಆ ಕಿಂ ಕಿಮಿತ್ಯಗ್ನಿಪ್ರಮಾಂ ನ ಜನಯತಿ ಹಾಗೆ ಅಂತ ಒಂದು ಪ್ರಶ್ನೆ. ಅಂದ್ರೆ ಪರ್ವತದಲ್ಲಿ ಇರತಕ್ಕ ಧೂಮ ಗೃಹಾಂತರ್ವರ್ತಿನಃ, ನೋಡಿ ವ್ಯಾಪ್ತಿ ಜ್ಞಾನ ಇದೆ. ಯತ್ರ ಧೂಮಃ ತತ್ರ ಅಗ್ನಿ ಅಂತ ವ್ಯಾಪ್ತಿ ಜ್ಞಾನ ಇದೆ. ಹಾಗಿದ್ರೂ ಕೂಡ ಮನೆಯಲ್ಲಿ ಕುಳಿತಿರುವ ವ್ಯಕ್ತಿಗೆ ಹ್ಮ್ ಪರ್ವತದಲ್ಲಿ ಇರತಕ್ಕ ಧೂಮ ಆ ಪುರುಷನಿಗೆ ಯಾಕೆ ಅಗ್ನಿ ಜ್ಞಾನವನ್ನ ಉಂಟು ಮಾಡೋದಿಲ್ಲ? ಅಗ್ನಿ ಪ್ರಮಾಂ ನ ಜನಯತಿ ಕಿಂ, ಯಾಕೆ ಅಗ್ನಿಯ ಪ್ರಮಾ ಅಂದ್ರೆ ಜ್ಞಾನ, ಯಾಕೆ ಅಗ್ನಿಯ ಜ್ಞಾನವನ್ನ ನ ಜನಯತಿ ಹುಟ್ಟಿಸೋದಿಲ್ಲ ಹಾಗೆಂದ್ರೆ ಉಚ್ಯತೆ, ಅದಕ್ಕೆ ಉತ್ತರವನ್ನ ಹೇಳ್ತೀವಿ ಹಾಗೆ ಅಂತ. ನ ಪ್ರತ್ಯಕ್ಷವತ್ ಅನುಮಾನಂ ಅಜ್ಞಾತಕರಣಂ ಕಿಂತು ಜ್ಞಾತಮೇವ ಹಾಗೆ ಅಂತ. ಈ ಪ್ರತ್ಯಕ್ಷ ಈ ಅನುಮಾನ ಇದಲ್ಲ, ಎರಡು ರೀತಿಯಾದ ಕರಣಗಳು ಇದೆ. ಪ್ರತ್ಯಕ್ಷವತ್, ಪ್ರತ್ಯಕ್ಷದಂತೆ ಈ ಅನುಮಾನವು ಪ್ರತ್ಯಕ್ಷದಂತೆ ಇಲ್ಲ, ಅದು ಅಜ್ಞಾತ ಕರಣ. ನೋಡಿ ಅದನ್ನ ವಿವರಿಸ್ತಾ ಇದ್ದಾರೆ. ಕರಣಗಳು ಎರಡು ರೀತಿಯಾಗಿ ಇರುತ್ತದೆ, ಅಜ್ಞಾತಕರಣ ಮತ್ತು ಜ್ಞಾತಕರಣ ಹಾಗೆ ಅಂತ. ಅಜ್ಞಾತಕರಣ ಅಂದ್ರೆ ಏನು? ಕರಣ ಅಂದ್ರೆ ಇಂದ್ರಿಯಗಳು, ಕರಣ ಅಂದ್ರೆ ಇಂದ್ರಿಯಗಳು. ಯಾವುದರಿಂದ ನಮಗೆ ಜ್ಞಾನ ಬರುತ್ತದೋ ಅದು. ಕಣ್ಣು ಕಿವಿ ಮುಂತಾದವುಗಳು ಅರ್ಥದೊಡನೆ ಸನ್ನಿಕರ್ಷ ಆಗುತ್ತದೆ. ಅಂದ್ರೆ ಇಂದ್ರಿಯಗಳಿಗೂ ಒಂದು ಪದಾರ್ಥಕ್ಕೂ ಸನ್ನಿಕರ್ಷ ಆಗ್ತದೆ. ಉದಾಹರಣೆಗೆ ಕಣ್ಣು, ಕಣ್ಣಿನಲ್ಲಿ ಇರುವ ಚಕ್ಷುರಿಂದ್ರಿಯ ಮತ್ತು ಪುಸ್ತಕ, ಅದು ಎರಡಕ್ಕೂ ಕೂಡ ಸನ್ನಿಕರ್ಷ, ಒಂದು ಕಾಂಟ್ಯಾಕ್ಟ್ ಬರುತ್ತದೆ. ಅದರಿಂದ ಆ ಅರ್ಥದ ಜ್ಞಾನವನ್ನು ಮಾಡಿಕೊಡುತ್ತದೆ. ಅಂದ್ರೆ ಪುಸ್ತಕದ ಜ್ಞಾನ ನಮಗೆ ಬರುತ್ತದೆ. ಈ ರೀತಿಯಾಗಿ ಅರ್ಥದ ಜ್ಞಾನಕ್ಕಾಗಿ, ಪದಾರ್ಥಗಳ ಜ್ಞಾನಕ್ಕಾಗಿ ಇಂದ್ರಿಯ ಅಥವಾ ಕರಣದ ಜ್ಞಾನ ಅಗತ್ಯ ಇಲ್ಲ. ಈಗ ನಾವು ನೋಡ್ತೀವಿ, ಚಕ್ಷುರಿಂದ್ರಿಯ ಅದರ ಜ್ಞಾನ ನಮಗೆ ಅಗತ್ಯವಿದೆಯೇ? ಚಕ್ಷುರಿಂದ್ರಿಯ ಅದೇನ್ ಕೆಲಸ ಮಾಡುತ್ತದೆ ಅದರ ನಮಗೆ ಗೊತ್ತಿರಬೇಕಾಗಿಲ್ಲ. ಪುಸ್ತಕವನ್ನು ನೋಡಿದೆ, ಪುಸ್ತಕ ಜ್ಞಾನ ನನಗೆ ಬಂತು. ಚಕ್ಷುರಿಂದ್ರಿಯ ಏನ್ ಕೆಲಸ ಮಾಡ್ತಾ ಇದೆ, ಅದು ಲೆನ್ಸು, ಅದು ಸೈನ್ಸ್ ಅಲ್ಲಿ ಹೇಳ್ತಾರೆ ನೋಡಿ, ಅದೇನೋ ರಿಫ್ಲೆಕ್ಷನ್ ಆಗ್ತದೆ, ಅದು ಮತ್ತೆ ಬ್ರೈನಿಗೆ ಸಿಗ್ನಲ್ ಕಳಿಸ್ತದೆ. ಇದೆಲ್ಲ ಯಾರಿಗಾಗ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ ಅಂದ್ರೆ ನಮ್ಗೆ ಅಜ್ಞಾನ ಬರ್ತದೆ ಪುಸ್ತಕದ. ನಮಗೆ ಕಣ್ಣಿದೆ, ಪುಸ್ತಕದಿಂದ ನೋಡ್ತೀವಿ, ಜ್ಞಾನ ಬರ್ತದೆ ಅಷ್ಟೇ. ಆದ್ರೆ ಆ ಕಣ್ಣು ಹೇಗೆ ಕೆಲಸ ಮಾಡುತ್ತದೆ, ಕಿವಿ ಹೇಗೆ ಕೆಲಸ ಮಾಡುತ್ತದೆ, ತ್ವಗೀಂದ್ರಿಯ ಹೇಗೆ ಕೆಲಸ ಮಾಡ್ತದೆ, ಅದೆಲ್ಲ ನಮಗೆ ಗೊತ್ತಿಲ್ಲ ರೀ ಹಾಗಂತ ಹೇಳ್ಬಿಡ್ತೀವಿ. ದೇವರೇನೋ ಕೊಟ್ಟಿದ್ದಾನೆ, ದೇವ್ರು ಮಾಡ್ತಾನೆ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಅದರಿಂದ ಆ ಆ ಕರಣ, ಆ ಕರಣದ ಜ್ಞಾನ ನಮಗೆ ಗೊತ್ತಿಲ್ಲ. ಅದರಿಂದ ಅದನ್ನ ಅಜ್ಞಾತ ಕರಣ ಅಂತ ಹೇಳ್ತೀವಿ. ಕರಣದ ಜ್ಞಾನ ಇಲ್ಲದಿದ್ದರೂ ನಮಗೆ ಪದಾರ್ಥದ ಜ್ಞಾನ ಉಂಟಾಗುತ್ತದೆ. ಅದರಿಂದ ಇದು ಅಜ್ಞಾತ ಕರಣ. ಇಂದ್ರಿಯ, ಆ ಜ್ಞಾನಕ್ಕೆ ಕಾರಣವಾದದ್ದು ಯಾವುದು? ಕರಣ, ಅದನ್ನೇ ಕರಣ ಅಂತ ಕರಿತೀವಿ. ಅದು ಇಂದ್ರಿಯಗಳು. ಆ ಇಂದ್ರಿಯಗಳ ಜ್ಞಾನ ಬೇಕಾಗಿಲ್ಲ. ಇಂದ್ರಿಯಗಳು ಏನ್ ಕೆಲಸ ಮಾಡುತ್ತದೆ ಹಾಗೆಂಬುದೆಲ್ಲ ಬೇಕಾಗಿಲ್ಲ. ಕಣ್ಣಿದ್ರೆ ಸಾಕು, ಕನ್ನಡಕ ಇದ್ರೆ ಸಾಕು. ಕನ್ನಡಕ ಹೆಂಗ್ ಕೆಲಸ ಮಾಡುತ್ತದೆ ಅದೆಲ್ಲ ಗೊತ್ತಿರಬೇಕಾ? ಇಲ್ಲ. ಡಾಕ್ಟರ್ ನೋಡ್ತಾರೆ, ಏನೋ ಕೊಡ್ತಾರೆ, ಹಾಕೋತೀವಿ. ಕನ್ನಡಕ ಹಾಕೊಂಡ್ರು ಸರಿ, ಕನ್ನಡಕ ಇಲ್ಲದೇನೆ ನಮಗೆ ಆ ಇಂದ್ರಿಯಗಳ ಜ್ಞಾನ ಇಲ್ಲದೇ ಇದ್ರೂ ಕೂಡ ನಮಗೆ ಪದಾರ್ಥದ ಜ್ಞಾನ ನಮಗೆ ಹುಟ್ಟುತ್ತದೆ. ಅದರಿಂದ ಪ್ರತ್ಯಕ್ಷ ಎನ್ನತಕ್ಕದ್ದು ಅದು ಏನದು? ಅಜ್ಞಾತ ಕಾರಣ ಹಾಗೆ ಅಂತ. ಆದರೆ ಈ ಅನುಮಾನ ಇದೆ ನೋಡಿ, ಅದು ಈ ಚಕ್ಷುರೇಂದ್ರಿಂದ ಹೇಗೆ ಜ್ಞಾನ ಬರ್ತದೆ ಆ ತರ ಇಲ್ಲ ಅಂತ. ಪರ್ವತೋ ವನ್ನಿಮಾನ್ ಹಾಗೆ ಅಂತ ಇದೆ. ಪರ್ವತವು ಅಗ್ನಿ ಉಳ್ಳದ್ದಾಗಿದೆ.
ಈ ಅನುಮಾನ ಈ ಅನುಮಾನದಿಂದ ಈ ಜ್ಞಾನ ನಮಗೆ ಬರಬೇಕಾಗ್ತದೆ. ಅದರಿಂದ ಏನಾಗಬೇಕು? ಮೊದಲು ಧೂಮದ ಸ್ವರೂಪದ ಜ್ಞಾನ ನಮಗೆ ಗೊತ್ತಿರಬೇಕು. ಒಂದು ವ್ಯಕ್ತಿಗೆ ಧೂಮ ಅಂದ್ರನೇ ಏನಂತ ಗೊತ್ತಿಲ್ಲ, ಧೂಮ ಅಂದ್ರನೇ ಏನು ಅಂತ ಗೊತ್ತಿಲ್ಲ. ಅವನನ್ನು ಹೋಗಿ ನೋಡಿ ಧೂಮ ಕಾಣಿಸ್ತಾ ಇದೆ ಅದರಿಂದ ಅಗ್ನಿ ಇದೆ ಅಂತ ಹೇಳಲಿಕ್ಕೆ ಆಗ್ತದಾ? ಖಂಡಿತ ಇಲ್ಲ. ಇಲ್ಲ. ಹಾ. ಸೊ ಅದರಿಂದ ಅನುಮಾನ ಎಂಬುದು ಏನು? ಅದು ಜ್ಞಾತಕರಣ. ಪ್ರತ್ಯಕ್ಷದಂತೆ ಅಜ್ಞಾತಕರಣ ಇಲ್ಲ. ಕಿಂತು ಜ್ಞಾತಮೇವ, ಗೊತ್ತಿದ್ರೆ ಮಾತ್ರ ಅವನಿಗೆ ಅದು ಅನುಮಾನ ಮಾಡಿ. ಅನುಮಾನ ಮೂಲಕ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಅದರಿಂದ ಕರ್ಣದ ಜ್ಞಾನ ಬೇಕು. ಇಲ್ಲಿ ಕರ್ಣ ಯಾವುದು? ಅನುಮಾನ. ಅನುಮಾನ ಅದರ ಸ್ವರೂಪ ಎಲ್ಲ ಗೊತ್ತಿರಬೇಕು. ಇಲ್ಲದಿದ್ರೆ ಅನುಮಾನದಿಂದ ಜ್ಞಾನ ಬರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತ. ಸಾಧ್ಯ. ಹಾ ನೋಡಿ, ತಥಾಪಿ ನಾರಿಕೇಲ ದ್ವೀಪವಾಸಿನಃ ದೇಶಾಂತರಗತಸ್ಯ ಧೂಮ ಪ್ರದೀತೌ ಅಪಿ ಕಸ್ಮಾತ್ ನ ಅಗ್ನಿಪ್ರಮಾ ಉದಯಃ. ಈ ರೀತಿಯಾಗಿ ಒಬ್ಬ ನಾರಿಕೇಲ ದ್ವೀಪ, ನಾರಿಕೇಲ ದ್ವೀಪ ಅಂದ್ರೆ ಹ್ಮ್ ಅದು ಸುತ್ತ ತಂಪಾದ ಪ್ರದೇಶ ಅಂತ ಅರ್ಥ. ಹಿಮಾಲಯ ಅಂತ ಇಟ್ಕೋಬಹುದು. ಹಿಮಾಲಯ ಪರ್ವತದಂತೆ ತಂಪಾಗಿರುವ ಪೋಲಾರ್ ರೀಜನ್. ಪೋಲಾರ್ ರೀಜಿಯನ್. ಅಲ್ಲಿ ಏನ್ ಇರೋದಿಲ್ಲ, ಅದು ಹೊಗೆನೇ ಇರೋದಿಲ್ಲ ಬೆಂಕಿ. ಅಲ್ಲಿ. ಹಾ ಹೊಗೆ, ಬಿಸಿ ಅದರಿಂದ ಇಲ್ಲ, ಬೆಂಕಿ ಇಲ್ಲ. ಹೊಗೆನೇ ಇರೋದಿಲ್ಲ, ಹೊಗೆನೇ ಕಂಡಿಲ್ಲ ಅವನು. ಆದರೆ ಆ ನಾರಿಕೇಲ ದ್ವೀಪ ವಾಸಿನ್ ಒಬ್ಬ ಇದ್ದಾನೆ, ಅಲ್ಲಿ ವಾಸ ಮಾಡಿಕೊಂಡಿರುವ ಒಂದು ವ್ಯಕ್ತಿ ಇದ್ದಾನೆ. ಅವನೇನ್ ಮಾಡ್ತಾನೆ? ದೇಶಾಂತರ ಗತಸ್ಯ, ಇನ್ನೊಂದು ದೇಶಕ್ಕೆ ಹೋಗ್ತಾನೆ. ಇನ್ನೊಂದು ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಧೂಮ ಕಾಣಿಸ್ತದೆ. ಅಲ್ಲಿ ಅವನು ಇಷ್ಟು ತನಕ ನೋಡೇ ಇಲ್ಲ, ಅವನು ಜೀವನ ಪೂರ್ತಿ ಹೊಗೆನೇ ನೋಡದವ ದೇಶಾಂತರಕ್ಕೆ ಹೋಗಿ ಧೂಮವನ್ನ ನೋಡಿದಾಗ ಅದೇ ಪರ್ವತದಲ್ಲಿ ಹೊಗೆ ಕಾಣಿಸ್ತಾ ಇದೆ. ಅವನಿಗೆ ಯಾಕೆ ಅಗ್ನಿಯ ಜ್ಞಾನ ಅದ್ರ ಬಗ್ಗೆ ಆಗೋದಿಲ್ಲ? ಜ್ಞಾನ ಬರಲ್ಲ. ಹಾ ಅದು ಯಾಕೆ ಆಗೋದಿಲ್ಲ? ಇದು ಪ್ರಶ್ನೆ. ಅದಕ್ಕೆ ಹೇಳಿದ್ ಹ್ಮ್. ನೋಡಿ, ಜ್ಞಾತಮೇವ. ಅನುಮಾನ ಜ್ಞಾನ ಹುಟ್ಟಿಸ್ಬೇಕು ಅಂದ್ರೆ ಅವನಿಗೆ ಕಾರಣ ಬೇಕು. ಹಾ ಕರ್ಣ ಕರ್ಣದ ಕಾರಣದ ಜ್ಞಾನ ಜ್ಞಾನ ಬೇಕು. ಅವಶ್ಯಕ. ಹಾಗೆ ಅಂತ ಅದನ್ನ ಹೇಳಿಕ್ಕಾಗಿ ಇದನ್ನ ಹೇಳ್ತಾ ಇದ್ದಾರೆ. ಕಸ್ಮಾನ್ ನ ಅಗ್ನಿ ಪ್ರಮಾ ಉದಯ, ಯಾಕೆ ಅಗ್ನಿಯ ಜ್ಞಾನ ಉಂಟಾಗೋದಿಲ್ಲ? ತಸ್ಯ ಧೂಮ ಸ್ವರೂಪ ಜ್ಞಾನೇ ಅಪಿ ಅಗ್ನಿ ವ್ಯಾಪ್ಯತೆಯ ತಜ್ಞಾನ ಅಭಾವ. ಎಷ್ಟು ಚಂದ ಇದೆ ನೋಡಿ. ಹ್ಮ್. ಧೂಮದ ಸ್ವರೂಪ ಜ್ಞಾನ ಇದ್ರೂ ಕೂಡ ಅವನಿಗೆ ಗೊತ್ತಾಯ್ತು ಇದು ಧೂಮ ಹಾಗೆ ಅಂತ. ಪರ್ವತವನ್ನ ನೋಡ್ತಾನೆ, ಧೂಮ ಕಾಣಿಸ್ತಾ ಇದೆ. ಆದ್ರೆ ಅವನಿಗೆ ಏನ್ ಗೊತ್ತಿಲ್ಲ? ವ್ಯಾಪ್ತಿ ಅಗ್ನಿ ಜ್ಞಾನ ಅಂತ. ಗೊತ್ತಿಲ್ಲ. ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ, ಎತ್ರ ಧೂಮ ಅಗ್ನಿ. ತತ್ರ ವನ್ನಿಹಿ ಅಂತ ವ್ಯಾಪ್ತಿ ಜ್ಞಾನ ಇದೆ. ಆ ವ್ಯಾಪ್ತಿ ಜ್ಞಾನ ಇಲ್ಲದೇ ಇದ್ದ ಕಾರಣದಿಂದ ಅಗ್ನಿಯನ್ನ ಧೂಮವನ್ನ ನೋಡಿದರೂ ಕೂಡ ಅವನಿಗೆ ಅಗ್ನಿಯ ಜ್ಞಾನ ಹುಟ್ಟೋದಿಲ್ಲ. ಅದರಿಂದ ನಮಗೆ ಧೂಮದ ಸ್ವರೂಪ ಗೊತ್ತಿರಬೇಕು, ವ್ಯಾಪ್ತಿ ಗೊತ್ತಿರಬೇಕು. ಅದರಿಂದ ಜ್ಞಾತಕರಣ ಅಂದ್ರೆ ಈ ಎರಡು ಅಂಶ ಇದೆ. ಧೂಮ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಧೂಮವನ್ನು ನೋಡಿದ್ರೆ ಎತ್ರ ಧೂಮ ತತ್ರ ಬನ್ನಿ ಎಂಬ ವ್ಯಾಪ್ತಿಯು ಗೊತ್ತಿರಬೇಕು. ಇಲ್ಲದಿದ್ರೆ ಅನುಮಾನ ಹುಟ್ಟೋದಿಲ್ಲ. ಜ್ಞಾತ ವ್ಯಾಪ್ತಿಕಸ್ಯಾಪಿ, ನೋಡಿ ಥರ್ಡ್ ಕೇಸ್ ಇದು. ಧೂಮನೇ ಗೊತ್ತಿಲ್ಲ, ಜ್ಞಾನ ಹುಟ್ಟೋದಿಲ್ಲ. ಧೂಮ ಗೊತ್ತಿದ್ರೂ ವ್ಯಾಪ್ತಿ ಗೊತ್ತಿಲ್ಲ, ಜ್ಞಾನ ಹುಟ್ಟೋದಿಲ್ಲ. ವ್ಯಾಪ್ತಿಯೂ ಗೊತ್ತಿದೆ ಅಂತ ಇಟ್ಟುಕೊಳ್ಳಿ. ಜ್ಞಾತ ವ್ಯಾಪ್ತಿಕಸ್ಯಾಪಿ ಕುತಃ ಕದಾಚಿತ್ ಅಗ್ನಿಪ್ರಮ ಅನುತ್ಪತ್ತಿ. ವ್ಯಾಪ್ತಿಯೂ ಗೊತ್ತಿದೆ ಅವನಿಗೆ, ಹಾಗಿದ್ರೂ ಕೂಡ ಕೆಲವೊಮ್ಮೆ ಏನಾಗೋದಿಲ್ಲ, ಆ ಅವನಿಗೆ ಅಗ್ನಿಯ ಜ್ಞಾನ ಬರೋದಿಲ್ಲ. ಅದಕ್ಕೆ ಏನು ಕಾರಣ ಹಾಗೆಂದ್ರೆ ವ್ಯಾಪ್ತಿ ಸ್ಮರಣ ಅಭಾವ. ಅವನಿಗೆ ಗೊತ್ತಿದೆ, ಆದರೆ ಏನಾಗಿದೆ? ಮರ್ತೋಗ್ತದೆ ಅವನು. ಹ್ಮ್. ಅವನಿಗೆ ವ್ಯಾಪ್ತಿ ಮರ್ತೋದ್ರೂ ಕೂಡ ಅವನಿಗೆ ಯಾರಾದ್ರೂ ನೆನಪಿಸಬೇಕು. ನೋಡಪ್ಪ ಎತ್ತರ ಕಾರಣ. ಧೂಮ ತತ್ರ ಅಗ್ನಿ ಅಂತ ವ್ಯಾಪ್ತಿ, ಹೌದು ನೆನಪಾಯ್ತು ಅಂತ ಹೇಳ್ತಾನೆ ನೋಡಿ. ಆಗ ಅವನಿಗೆ ಧೂಮವನ್ನು ನೋಡಿದಾಗ ಅಗ್ನಿಯ ಜ್ಞಾನ ಬರ್ತದೆ. ಸೊ ಧೂಮವನ್ನು ನೋಡಿ ಅಗ್ನಿ ಜ್ಞಾನ ಯಾಕೆ ಬರೋದಿಲ್ಲ ಹಾಗೆಂದ್ರೆ ಅವನಿಗೆ ಧೂಮದ ಸ್ವರೂಪ ಗೊತ್ತಿರಬೇಕು, ವ್ಯಾಪ್ತಿ ಎತ್ತರ ಧೂಮ ತತ್ರ ಅಗ್ನಿ ಅಂತ ಜ್ಞಾನ ಇರಬೇಕು. ಜ್ಞಾನ ಇದ್ರೂ ಕೂಡ ಕಾರಣ ಬರಬೇಕು. ಅಗ್ನಿಯನ್ನ ನೋಡಿದಾಗ ಅದರ ಸ್ಮರಣೆಗೆ ಬರಬೇಕು. ಅಗ್ನಿಯನ್ನು ನೋಡಿದಾಗ ಆ ವ್ಯಾಪ್ತಿ ಸ್ಮರಣೆಗೆ ಬರಬೇಕು. ವ್ಯಾಪ್ತಿ ಸ್ಮರಣೆಗೆ ಬಂದಿಲ್ಲ ಅಂದ್ರೆ ಅಗ್ನಿಯ ಜ್ಞಾನ ಆಗೋದಿಲ್ಲ. ತಥಾಚ ವ್ಯಾಪ್ತಿ ಸ್ಮರಣ ರಹಿತಂ ಸಮ್ಯಕ್ ಜ್ಞಾತಂ ಲಿಂಗಂ ಸಮುಚಿತ ದೇಶಾದೌ ಲಿಂಗಿ ಪ್ರಮಾ ಜನಯತ್ ಅನುಮಾನಂ ಇತ್ಯುಕ್ತಂ ಭವತಿ. ಅದರಿಂದ ವ್ಯಾಪ್ತಿ ಸ್ಮರಣೆ ಸಹಿತವಾಗಿ ಸಮ್ಯಕ್ ಜ್ಞಾತಂ ಲಿಂಗಂ, ಚೆನ್ನಾಗಿ ಅದು ಒಂದೊಂದು ಸಮಯ ಈ
ಸಮ್ಯಜ್ಞಾತ ಲಿಂಗಂ ಯಾವುದು ಧೂಮ, ಅದು ಧೂಮ ಅಂತ ಕನ್ಫರ್ಮ್ ಆಗಬೇಕು. ಮಂಜು ನೋಡಿ ಕೂಡ ಧೂಮ ಅಂತ ನಾವು ಭ್ರಮಿಸಿದರೆ ಆದರೂ ಕೂಡ ಅದು ತೊಂದರೆ ಆಗ್ತದೆ, ಸರಿಯಾದ ಜ್ಞಾನ ಹುಟ್ಟೋದಿಲ್ಲ. ಮಂಜು ಕೂಡ ಧೂಮ ತರನೇ ಇರ್ತದೆ. ಅಗ್ನಿಯಿಂದ ಬರತಕ್ಕ ಧೂಮ ಈ ಹಿಮಾಲಯ ಪ್ರದೇಶದಿಂದ ನಾವು ನೋಡ್ತೀವಿ ನೋಡಿ ಮಂಜು. ವಿಂಟರ್ಲಿ ಬರ್ತದೆ, ಬೆಳಿಗ್ಗೆ ಮಂಜು ಮಂಜಾಗಿರ್ತದೆ, ಹೊಗೆ ತರನೇ ಕಾಣಿಸ್ತದೆ. ಅದನ್ನ ನೋಡಿ ನಾವು ಭ್ರಮಿಸಬಾರದು ಇದು ಧೂಮ ಹಾಗೆ ಅಂತ. ಅದರಿಂದ ಸಮ್ಯಜ್ಞಾತಂ ಲಿಂಗಂ ಅಂತ ಬರೀತಾರೆ ನೋಡಿ. ಅಂಥ ಲಿಂಗ ಸಮುಚಿತ ದೇಶ ಆದವು, ಸಮುಚಿತ ದೇಶದಲ್ಲಿ ಇರತಕ್ಕ ಆ ಲಿಂಗಿ, ಲಿಂಗಿ ಅಂದ್ರೆ ಈ ಸಾಧ್ಯ ಅಗ್ನಿ ಜ್ಞಾನವನ್ನ ಜನಯತಿ ಜನಯತ್ ಅನುಮಾನಂ, ಈ ರೀತಿಯಾದ ಒಂದು ಪ್ರೋಸೆಸ್ ಅನ್ನ ನಾವು ಅನುಮಾನ ಅಂತ ಕರಿತೀವಿ. ಈ ರೀತಿಯಾಗಿ ಬಂದ ಜ್ಞಾನ ಸ್ಮರಣೆ ಸಹಿತವಾಗಿ ಸರಿಯಾಗಿ ಲಿಂಗವನ್ನು ಗುರುತಿಸಿ ಸಮುಚಿತ ದೇಶದಲ್ಲಿ ಇರುವ ಲಿಂಗಿ ಜ್ಞಾನವನ್ನ ಯಾವುದು ಹುಟ್ಟಿಸ್ತದೋ ಅದನ್ನ ಅನುಮಾನ ಅಂತ ನಾವು ಕರಿತೀವಿ. ಅದರಿಂದ ಮನೆಯಲ್ಲಿ ಕುಳಿತವನಿಗೆ ಆ ಯಾಕೆ ಅಗ್ನಿಯ ಜ್ಞಾನ ಆಗೋದಿಲ್ಲ ಹಾಗೆಂದ್ರೆ ಇದು ಜ್ಞಾತಕರಣಂ ಅಂತ ಹೇಳ್ತಾರೆ, ಅಜ್ಞಾತಕರಣ ಅಲ್ಲ ಹಾಗೆ ಅಂತ ಇಷ್ಟು ವಿವರವನ್ನು ಕೊಟ್ಟಿದ್ದಾರೆ. ಮುಂದೆಂದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.